ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾರ್ಮಲ್ ಡಿಸೈನ್ ವಿತ್ ಕಂಬೈನ್ ಮಾಡಿರೋ ಡಿಸೈನು ಸ್ವಲ್ಪ ಸ್ಪೆಷಲ್ ಆಗೇ ಬರುತ್ತೆ. ಸ್ಯಾರಿ ನೋಡಿ, ಫುಲ್ ಹಾಫ್ ಆ್ಯಂಡ್ ಹಾಫ್ ಥರ ಇದೆ. ಇದು ಫುಲ್ ದೊಡ್ಡ ಸಿಲ್ವರ್ ಕಲರ್ ಜರಿ ಬಾರ್ಡರು ಮತ್ತು ರೆಡ್ ಪಿಂಕ್ ಮಿಕ್ಸ್ ಇರೋ ಅಂಥದ್ದು ಬಾಡಿ. ಸೊ ಇದರಲ್ಲಿ ಗೋಲ್ಡನ್ ಜರಿನೂ ಇದೆ, ಸಿಲ್ವರ್ ಕಲರ್ ಜರಿನೂ ಇದೆ. ಫ್ರೆಂಡ್ಸ್, ಇದಕ್ಕೆ 10ನೇ ನಂಬರ್ ನೀಡಲ್ ತೊಗೊಳ್ತಾ ಇದ್ದೀನಿ. 11 ನಂಬರ್ ನೀಡಲಾದರೂ ನಡೆಯುತ್ತೆ. ಮತ್ತು ಈ ಥರ ಕಟಿಂಗ್ ಇರೋದು ಬಿಗ್ ಬೀಟ್ಸು ಯಾವುದಾದ್ರು ತೊಗೋಬೋದು, ರೀಪ್ಲೇಸ್ ನೀವು ಯಾವ್ದಾದ್ರು ಮಾಡ್ಕೋಬೋದು. ಸೊ ನೋಡಿ, ಬಾರ್ಡರು ಗೋಲ್ಡನ್ದು ಮತ್ತು ಸಿಲ್ವರ್ದು ಎರಡೂ ಇದೆ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇದು ಸೆರ್ಗ್ ಬಂದು ಈ ಕಲರ್ ಇರೋದ್ರಿಂದ, ಥರ ವೈಟಿಶ್ ಪೇಸ್ಟಲ್ ಕಲರ್ ಇರೋದ್ರಿಂದ ನಾನು ಬಾಡಿ ಕಲರು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕಲರ್ ಕಾಂಬಿನೇಷನ್ ಯಾವ ಥರ ಆದರೂ ನೀವು ಮಾಡ್ಕೊಳ್ಬೋದು. ಸೊ ಸ್ಟಾರ್ಟಿಂಗು ನಾನು 6 ದಾರ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೆ ಅಲ್ವಾ, ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದೆ. ಪಕ್ಕದಲ್ಲಿ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಅಲ್ಲಿಂದ ನಾವಿವಾಗ 5 ಚೈನ್ಸ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಬೇಸ್ ಲೈನು ಸ್ವಲ್ಪ ಟ್ವಿಸ್ಟಿಂಗ್ ಆಗಿದೆ, ಅಂದರೆ 2 ಡಿಸೈನ್ ಕಂಪೈನ್ ಮಾಡ್ತಿರೋದ್ರಿಂದ ಸೊ ನೀವು ಕೌಂಟಿಂಗ್ ಮಾಡಿಕೊಂಡೆ ಬೇಸ್ ಲೈನ್ ಹಾಕ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ ಎಲ್ಲ ತುಂಬ ಈಸಿ ಇರುತ್ತೆ. ಸೊ ಬೇಸ್ ಲೈನು ಕಷ್ಟ ಅಂತ ಹೇಳಲ್ಲ, ಸೊ ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ನೀವು ಹಾಕ್ಕೋಬೇಕು. ಫಸ್ಟ್ 5 ಚೈನ್ ಮಾಡಿದೆ ಅಲ್ವಾ, ಪಕ್ಕದಲ್ಲಿ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. 2 ಸತಿ ಆಯ್ತಲ್ವ, ಇವಾಗ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಒಟ್ಟು ಒಂದು ಲಾಕ್ ಆದಮೇಲೆ ಇನ್ನೂ 2 ಸತಿ ಸಿಂಗಲ್ ಕ್ರೋಶೆ, ಒಟ್ಟು 3 ಸಿಂಗಲ್ ಕ್ರೋಶೆ ಬರಬೇಕು. ಅಲ್ಲಿಂದ ಸ್ವಲ್ಪ ದಾರ ತೆಗೆದ್ಬಿಟ್ಟು ಈಗ ಚಿಕ್ಕ ಬೀಡ್ ಒಂದು ಬಿಗ್ ಬೀಡ್ ಏನು ತೋರಿಸ್ತೆ ಅದು ಇನ್ನೂ ಒಂದು ಚಿಕ್ಕ ಬೀಡು, 3 ಬೀಡ್ ತೊಗೊಳ್ತೀನಿ ಫ್ರೆಂಡ್ಸ್ ಒಟ್ಟಿಗೆ. ನೋಡಿ, ಈ ಥರ ಚಿಕ್ಕದು, ದೊಡ್ಡದು ಮತ್ತು ಚಿಕ್ಕದು, ಈ ಥರ 3 ಬೀಡ್ಸ್ನ ತೊಗೊಂಡು ಒಂದೇ ಸತಿ ಇನ್ಸರ್ಟ್ ಮಾಡಿಬಿಡ್ತೀನಿ. ಒಂದೇ ಸತಿ ಇನ್ಸರ್ಟ್ ಮಾಡಿಬಿಟ್ಟು ನಾವಿಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮತ್ತು ಬಟ್ಟೆ ಕೂಡ ಒಂಚೂರು ಒಳಗಡೆಗೆ ಲಾಕ್ ಮಾಡ್ತೀನಿ. ಇದು ಯು ಶೇಪ್ ಬರಲಿ ಇದು ಅಂದ್ಬಿಟ್ಟು ಚೂರು ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂಚೂರು ಒಳಗಡೆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ 2 ಸತಿ ಸಿಂಗಲ್ ಕ್ರೋಶೆ. ಆ ಸೈಡ್ 3 ಸಿಂಗಲ್ ಕ್ರೋಶೆ ಬಿದ್ದಿತ್ತು ಅಲ್ವಾ, ಸೊ ಈ ಸೈಡ್ ಕೂಡ 3 ಸಿಂಗಲ್ ಕ್ರೋಶೆ ಬರಬೇಕು. ಲಾಕ್ ಹಾಕಿರೋದನ್ನ ಬಿಟ್ಟು 2 ಸತಿ ಎಕ್ಸ್ಟ್ರಾ ಹಾಕ್ತೀನಿ. ಅಲ್ಲಿ 3 ಆಗುತ್ತೆ ನಮಗೆ ಸಿಂಗಲ್ ಕ್ರೋಶೆ. ಸೊ ಇದಾದಮೇಲೆ ಮತ್ತೆ 5 ಚೈನ್ಸ್ ಹಾಕೊಳ್ಳೋಣ ಫ್ರೆಂಡ್ಸ್. 5 ಚೈನ್ ಹಾಕೊಳ್ಳೋದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ, 5 ಆಯಿತು. 3 ಸಿಂಗಲ್ ಕ್ರೋಶೆ, ಬೀಡ್ಸು, 3 ಸಿಂಗಲ್ ಕ್ರೋಶೆ ಮತ್ತು 5. ಇದು ಒಂದು ಸೆಗ್ಮೆಂಟ್ ಥರ ಅನ್ಕೋಬೇಕಂದ್ರೆ ಒಂದು ಪಾರ್ಟು. ನೆಕ್ಸ್ಟು ಫ್ರೆಂಡ್ಸ್, ಹಾಗೆ ನಾವು ಡೈರೆಕ್ಟಾಗಿ 3 ಚೈನ್ ಸ್ಟಾರ್ಟ್ ಮಾಡ್ಬೋದು. ಬೇಕು ಅಂದರೆ ನೀವು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಬಟ್ ಕನ್ಫ್ಯೂಷನ್ ಆಗೋಂಗಿದ್ರೆ ಈ ಕಡೆ ಸಿಂಗಲ್ ಕ್ರೋಶೆ ಬೇಡ. ಸೊ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಏನು ಹಾಕಿದೆ, ಆ ಕಡೆ ಕನ್ಫ್ಯೂಸ್ ಆಗೋಂಗಿದ್ರೆ ನಿಮ್ಗೆ ಬೇಡ, ಯಾಕಂದರೆ ಆ ಸೈಡು 3 ಬೀಳುತ್ತೆ ನಿಮಗೆ, ಈ ಸೈಡ್ 2 ಬೀಳುತ್ತೆ. ಸೊ ಕನ್ಫ್ಯೂಸ್ ಆಗೋಂಗಿದ್ರೆ ನೀವು ಹಾಕಬೇಡಿ. ಸೊ ಡೈರೆಕ್ಟಾಗಿ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಮತ್ತು 3 ಚೈನ್, 3 ಚೈನ್ ಹಾಕಿ ಲಾಕ್ ಆದಮೇಲೆ ಮತ್ತೆ ದಾರ ಮೇಲೆ ಮಾಡ್ಕೊಳ್ಳೋಣ. ಮತ್ತು ಸೇಮ್ ಬೀಡ್ಸ್ ರಿಪೀಟ್ ಮಾಡ್ಕೋಬೇಕು. ಚಿಕ್ಕದ ಬೀಡು, ಬಿಗ್ ಬೀಡು ಮತ್ತು ಚಿಕ್ಕ ಬೀಡು ಒಂದೇ ಸತಿ ನೀಡಲಲ್ಲಿ ತೊಗೊಂಡು 1 ಟೈಮ್ಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿ ನೋಡಿ, ಈ ಥರ 3 ಬೀಡ್ಸು ಒಂದೇ ಸತಿ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲೇ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಆ ಬೀಡು ಸ್ವಲ್ಪ ಒಳಗಡೆಗೆ ಲಾಕ್ ಹೇಳ್ದೆ ಅಲ್ವಾ ಫ್ರೆಂಡ್ಸ್, ಹಾಗಾದರೂ ಮಾಡ್ಬೋದು, ಇಲ್ಲ ಹೀಗೆ ಕೂಡ ಮಾಡ್ಕೋಬೋದು. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಈಸಿಯಾಗಿ ಮಾಡಿ. ಇದು ಯು ಶೇಪ್ ಬರೋಂಗೆ ಮಾಡಿದ್ದೀನಿ ಫಸ್ಟ್ ಒನ್ನು, ಇದು ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಯಾಕಂದರೆ ಒಂದ್ರ ಕೆಳಗಡೆ ಒಂಥರ ಆರ್ಚ್ ಬರುತ್ತೆ, ಇನ್ನೊಂದ್ರ ಕೆಳಗಡೆ ಇನ್ನೊಂದು ಥರ ಆರ್ಚ್ ಬರುತ್ತೆ ಡಿಫ್ರೆಂಟಾಗೆ. ಸೊ ಅದಕ್ಕೋಸ್ಕರ ಮತ್ತೆ ಇಲ್ಲಿ 3 ಚೈನ್ ಹಾಕೋಣ. 2 ಸತಿ 3 ಚೈನ್ ಹಾಕ್ತೀನಿ. 2 ಟೈಮ್ಸ್ ಹಾಕಬೇಕು. ಮತ್ತು ಫ್ರೆಂಡ್ಸ್, ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದಿದ್ದರೆ ಈ 3ನ ಸ್ಕಿಪ್ ಮಾಡಿ ಒಂದೇ ಸತಿ 6 ಚೈನ್ ಕೂಡ ಹಾಕ್ಕೊಳ್ಬೋದು. ಸೊ ಯಾರು ಬಿಗಿನರ್ಸ್ ಇರ್ತಾರೆ ಅಂಥವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ನಾರ್ಮಲ್ ರೆಗ್ಯುಲರ್ ಮಾಡೋರಿಗೆ ಏನು ಕನ್ಫ್ಯೂಷನ್ ಇರಲ್ಲ, ಆರಾಮ್ಸಾಗಿ ಮಾಡ್ಕೊಂಡು ಹೋಗ್ಬೋದು. 3 3 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ
ಅಲ್ಲಿಗೆ ಲಾಕ್ ಮಾಡ್ತೀನಿ. ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ, ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ಅದೇ ಥರ ಬೀಡ್ಸ್ ತಗೊಳ್ಳೋದು. ತ್ರೀ ಬೀಡ್ಸ್ ಒಟ್ಟಿಗೆ ತಗೊಂಡು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಂದು ಬೀಡು ಸ್ಟ್ರೈಟಾಗಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್, ಒಂದು ಬೀಡನ್ನ ಯು ಶೇಪಲ್ಲಿ ಲಾಕ್ ಮಾಡಿದ್ದೀನಿ. ಸಾರಿ, ಇಲ್ಲಿ ಚೈನ್ಸ್ ಅಲ್ಲ, ಸಿಂಗಲ್ ಕ್ರೋಶೆ. ಮತ್ತು 3 ಸಿಂಗಲ್ ಕ್ರೋಶೆ ಹಾಕಬೇಕು. ಮತ್ತು 5 ಚೈನ್ ಹಾಕಬೇಕಿಲ್ಲಿ. ಸೊ ಹೇಳ್ತೀನಿ ಯಾವ ರೀತಿ ತೊಗೊಳ್ಳೋದು, ಕನ್ಫ್ಯೂಷನ್ ಇಲ್ದಿರ ಅಂತ ತೋರಿಸ್ತೀನಿ. ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಿಮಗೆ ಒಂದು ಬೀಡ್ ಪಕ್ಕ ನೋಡಿ, ಒಂದು ಬೀಡ್ ಆ ಸೈಡು 5 ಚೈನ್ 5 ಚೈನ್, ಇನ್ನೊಂದು ಬೀಡ್ ಆ ಸೈಡು 3 ಚೈನ್ 2 ಸತಿ, 3 ಚೈನ್ 2 ಸತಿ, ಆ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಒಂದು ಯು ಶೇಪ್ ಇರೋ ಬೀಡ್ಗೆ 5, ಇಲ್ಲ ಒಂದು ಬೀಡ್ ಆದಮೇಲೆ 5 3 3, ಬೀಡ್ ಆದಮೇಲೆ 3 3 5, 5 3 3 3 3 5 ಆ ಥರ ಕೂಡ ಹಾಕ್ಕೊಂಡು ಹೋಗ್ಬೋದು. ಜಸ್ಟ್ ಬೀಡ್ ಟು ಬೀಡು ನೀವು ಲೆಕ್ಕ ಹಾಕ್ಕೊಳ್ಳಿ ಫ್ರೆಂಡ್ಸ್. ಬೀಡಿಂದ 5 3 3 ಬೀಡು 3 3 5, 5 3 3 ಬೀಡು 3 3 5 ಆ ಥರ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡೋಗಿ ನೋಡಿ. ನೋಡಿಕೊಂಡು ಸಿಂಗಲ್ ಕ್ರೋಶೆ 2 ಸತಿ, ಅಲ್ಲಿ 3 ಸಿಂಗಲ್ ಕ್ರೋಶೆ ಬಂತಲ್ಲ ಅದೊಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ. ನನಗೆ ಇಲ್ಲಿ 5ಗೆ ಎಂಡ್ ಆಗಿದೆ ಫ್ರೆಂಡ್ಸ್ ಆರ್ಚ್. ಸೊ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಬೀಡ್ ಇದು ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಸೇಮ್ ಕಲರ್ ತೊಗೊಂಡಿದ್ದೀನಿ. ಬೇಕಿದ್ರೆ ನಿಮಗೆ ಇದರಲ್ಲಿ ಕ್ರೀಮಿಶ್ ಒಂಥರ ಪೇಸ್ಟಲ್ ಕ್ರೀಮ್ ಕಲರ್ ಟೈಪು ಇದೆ ಫ್ರೆಂಡ್ಸ್, ಅದನ್ನು ಕೂಡ ಯೂಸ್ ಮಾಡ್ಬೋದಿತ್ತು. ನಾನು ಲಾಸ್ಟ್ಗೆ ಯೂಸ್ ಮಾಡಿದ್ದೀನಿ. ಮತ್ತು ಸಿಲ್ವರ್ ಕಲರು ಯೂಸ್ ಮಾಡ್ಬೋದು. ಸೊ ನೋಡಿಕೊಂಡು ನಿಮಗೆ ಕಲರ್ ಕಾಂಬಿನೇಷನ್ ಯಾವ ರೀತಿ ನಿಮಗೆ ಸೂಟ್ ಅನಿಸುತ್ತೆ ಆ ರೀತಿ ನೀವು ಹಾಕ್ಕೊಳ್ಳಿ. ನೋಡಿ ಸ್ಟಾರ್ಟಿಂಗು ಲಾಕ್ ಮಾಡ್ತಾ ಇದ್ದೀನಿ. 5 ಚೈನ್ ಒಳಗಡೆ ಒಂದ್ಸತಿ ಲಾಕ್ ಮಾಡಿದೆ, 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಫಸ್ಟ್ ಲಾಕ್ ಇರುತ್ತೆ ಅಲ್ವಾ, ಅಂದರೆ ಸಿಂಗಲ್ ಕ್ರೋಶೆ ಒಳಗಡೆ ಇನ್ನೂ ಒಂದ್ಸತಿ ಲಾಕ್ ಹಾಕ್ತೀನಿ. ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಪಕ್ಕದಲ್ಲಿ ಇರುತ್ತೆ ಅಲ್ವಾ ಸಿಂಗಲ್ ಕ್ರೋಶೆ, ಅಲ್ಲಿ ಕೂಡ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿಂದ ಫ್ರೆಂಡ್ಸ್ 1 ಚೈನ್ 2 ಚೈನ್ 3 ಚೈನ್ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಈ 2 ಬೀಡ್ ಮಧ್ಯ ದಾರ ಕಾಣುತ್ತೆ ನೋಡಿ, 2 ಬೀಡ್ ಮಧ್ಯ ಲಾಕ್ ಮಾಡ್ಕೊಳ್ತೀನಿ. ಸೊ 3 ಚೈನ್ ಹಾಕಿ 2 ಬೀಡ್ ಮಧ್ಯೆ ಲಾಕ್ ಮಾಡಿಕೊಂಡೆ. ಅಲ್ಲಿಂದ ಮತ್ತೆ 5 ಚೈನ್ ಹಾಕ್ಕೊಳ್ತೀನಿ. ಇವಾಗ ಬಿಗ್ ಬೀಡ್ ಕೆಳಗಡೆ 5 ಚೈನ್ಸ್, ಚಿಕ್ಕ ಬೀಡ್ ಕೆಳಗಡೆ 3 ಚೈನ್ ಬರಬೇಕು. ಇವಾಗ 5 ಚೈನ್ ಹಾಕಿ ನೆಕ್ಸ್ಟ್ 2 ಬೀಡ್ ಮಧ್ಯದಲ್ಲಿ, ಸೊ ನೆಕ್ಸ್ಟ್ 2 ಬೀಡ್ ಮಧ್ಯದಲ್ಲೇ ಬರಬೇಕು. ಮಧ್ಯದಲ್ಲಿ ತೊಗೊಂಡು ಬಂದ ದಾರಾನ 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಲಾಕ್ 5 ಚೈನ್ ಮತ್ತೆ 3 ಚೈನ್ ಹಾಕೋಣ. 1 ಚೈನ್ 2 ಚೈನ್ 3 ಚೈನ್ ಡೈರೆಕ್ಟಾಗಿ ಫಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಲಾಸ್ಟ್ ಸಿಂಗಲ್ ಕ್ರೋಶೆ, ಒಟ್ಟು 3 ಇರುತ್ತಲ್ವ, ನಾನು ಫಸ್ಟ್ ಒಂದಕ್ಕೆ ಹಾಕ್ತೀನಿ, ಲಾಸ್ಟ್ ಒಂದಕ್ಕೆ ಹಾಕ್ತೀನಿ. ಸೊ ಈ ರೀತಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. 3 ಚೈನ್ 5 ಚೈನ್ ಮತ್ತು 3 ಚೈನ್ ಹಾಕಿದ್ದೀನಿ 5. ಸೊ ಈ ರೀತಿ ಹಾಕಿದ್ಮೇಲೆ ನೆಕ್ಸ್ಟ್ 5 ಚೈನ್ ಇದೆ ಅಲ್ವಾ, ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇವಾಗ ಕೂಡ 5 ಚೈನ್ ಇರೋ ಕಡೆ 5 ಚೈನೇ ಹಾಕ್ತೀನಿ, ಅಲ್ಲಿ ನಮಗೆಲ್ಲ ಕುಚ್ಚು ಬರುತ್ತೆ. ಸೊ ಅದು ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಅದು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಅಲ್ಲಿಂದ ಫ್ರೆಂಡ್ಸ್ ಒಂದು ಸತಿ 5 ಚೈನು 3 ಚೈನ್ ಹಾಕಿದ್ದೀನಿ. ಸೊ ನೋಡಿ ಫಸ್ಟ್ ಸ್ಟಾರ್ಟಿಂಗ್ 5 ಆದಮೇಲೆ ಬೀಡ್ಸ್ ಆದಮೇಲೆ 5 3 ಆಯಿತು. ಮತ್ತು ಇಲ್ಲಿ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ತೀನಿ. ಈ ಬೀಡ್ ಕೆಳಗಡೆ ದಾರ ಇದೆ ಅಲ್ವಾ, ಸೊ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಬೀಡ್ ಕೆಳಗಡೆ ಇರೋ ದಾರಕ್ಕೆ ನಾನು ಟ್ರಿಪಲ್ ಕ್ರೋಶನ ಹಾಕ್ಕೊಂಡು ಹೋಗ್ತೀನಿ ಇವಾಗ. ಸೊ ಟ್ರಿಪಲ್ ಕ್ರೋಶ ಮಾಡ್ಕೊಂಡು ಹೋಗ್ತೀನಿ. ಅದರೊಳಗಡೆ ನೀಡಲ್ ಹಾಕಿ ದಾರ ಅಂತಂದು 4 ದಾರ ಇರುತ್ತೆ ನೀಡಲ್ ಮೇಲೆ, 2ರಲ್ಲಿ 1 ಸತಿ
ಮತ್ತೆರಡು ದಾರದಲ್ಲಿ ಒಂದು ಸತಿ ಮಾಡಿ ಮತ್ತೆ ಎರಡು ದಾರದಲ್ಲಿ ಒಂದು ಸತಿ ದಾರನ ತಗೊಳ್ಬೇಕು. ಒಟ್ಟು ಟ್ರಿಪಲ್ ಕ್ರೋಶೆ ಆಯಿತು. ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೇಮ್ ದಾರದ ಒಳಗಡೆ ಹೋಗಿ ದಾರನ ತಂದು 2ರಲ್ಲಿ 1, 2 ದಾರದಲ್ಲಿ 1 ಮತ್ತು ಇನ್ನೆರಡು ದಾರದಲ್ಲಿ 1 ಮಾಡ್ಕೊಳ್ಳೋಣ. ಇದನ್ನು ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಡಬಲ್ ಕ್ರೋಶೆ ಕೂಡ ಹಾಕ್ಕೊಳ್ಬೋದು, ನಾನಿಲ್ಲಿ ಟ್ರಿಪಲ್ ಕ್ರೋಶೆನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳೋದು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಟ್ರಿಪಲ್ ಕ್ರೋಶೆ ಸೇಮ್ ಲೆಂತಲ್ಲಿ ಆದಷ್ಟು ಒಂದೇ ಲೆಂತಲ್ಲಿ ಮಾಡ್ಕೊಂಡು ಹೋಗೋಣ. ಪೂರ್ತಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್, ಇದೇ ರೀತಿ ಮಾಡ್ಕೋಬೇಕು. ನಾನಿಲ್ಲಿ 15 ಕಂಬಗಳು ಹಾಕಿದ್ದೀನಿ. ನಮಗೆ ನೀಟಾಗಿ ರೌಂಡ್ ಶೇಪ್ ಬರಬೇಕು ಅಂದರೆ 15 ಕಂಬಗಳು ಹಾಕಿ 3 ಚೈನ್ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. 15 ಕಂಬಗಳನ್ನ ಒಟ್ಟಿಗೆ ಹಾಕಿದ್ದೀನಿ. ಅದೇ ಬೀಡ್ಸ್ ಕೆಳಗಡೆ ಕಡಿಮೆ ಹಾಕ್ಬೇಡಿ, ಯಾಕಂದರೆ ಇದು ಬೀಡ್ ಕೆಳಗಡೆ ಇರೋ ದಾರಕ್ಕಲ್ವ ಹಾಕ್ತಾ ಇರೋದು. ಸೊ ಅದು ಕಂಪ್ರೆಸ್ ಆದಂಗೆ ಕಾಣಿಸ್ಬಿಡುತ್ತೆ ಕಡಿಮೆ ಹಾಕಿದ್ರೆ. ಸೊ ಅದಕ್ಕೆ 15 ಹಾಕಿದ್ದೀನಿ. ಮತ್ತು 3 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ 5 ಚೈನ್ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆಯಲ್ಲಿ ಅಥವಾ ಲಾಕ್ ಮಾಡಿ, ಮತ್ತು ಲಾಸ್ಟ್ ಇರುತ್ತೆ ಅಲ್ವಾ ಅಥವಾ ಲಾಸ್ಟ್ ಅಥವಾ ಸೆಕೆಂಡಿಗೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಬೇಕು. ಅಲ್ಲಿಂದ 3 ಚೈನ್ಸ್ ಹಾಕಿ 2 ಬೀಡ್ ಮಧ್ಯದಲ್ಲಿ ಲಾಕ್, ಮತ್ತೆ 5 ಚೈನ್ ಹಾಕಬೇಕು. 2 ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ತೀನಿ. 5 ಚೈನ್ ಹಾಕಿ ಮತ್ತೆ 2 ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಹಾಕೋಣ. 3 ಚೈನ್ ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್. ಮತ್ತೆ ಇನ್ನೊಂದ್ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಸೇಮ್ ಫ್ರೆಂಡ್ಸ್ ಮತ್ತೆ 5 ಚೈನ್ 3 ಚೈನ್ ನೆಕ್ಸ್ಟ್ ಆರ್ಚಿಗೆ ಟ್ರಿಪಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು. ಸೇಮ್ ಇದೇ ರೀತಿ ಮಾಡೋದು. ಒಂದು ಬೀಡ್ ಸೆಟ್ಟಿಗೆ ಆ ಥರ 3 ಚೈನ್ 5 ಚೈನ್ 3 ಚೈನ್, ಇನ್ನೊಂದು ಬೀಡ್ ಕೆಳಗಡೆ 15 ಟ್ರಿಪಲ್ ಕ್ರೋಶೆ, 5 ಚೈನ್ 3 ಚೈನ್ 15 ಟ್ರಿಪಲ್ ಕ್ರೋಶೆ, ಮತ್ತು 3 ಚೈನ್ 5 ಚೈನ್ ಮತ್ತು ಈ ಸೆಟ್ ಮಾಡ್ಕೋಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಿಮ್ಗೇನು ಕನ್ಫ್ಯೂಷನ್ ಆಗಲ್ಲ ಫ್ರೆಂಡ್ಸ್, ಬೇಸ್ ಮಾತ್ರ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಸೆಕೆಂಡ್ ಲೈನ್ ಥರ್ಡ್ ಲೈನ್ ಅಂತೂ ತುಂಬ ಈಸಿ ಇರುತ್ತೆ. ಸೊ ಈ ರೀತಿ ಕಂಟಿನ್ಯೂ ಮಾಡಿಕೊಂಡು ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಸೊ ಮತ್ತೆ ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ. ಇಲ್ಲಿ 5 ಚೈನ್ ಹಾಕಿ 3 ಚೈನ್ ಹಾಕಿ ಮತ್ತೆ 15 ಟ್ರಿಪಲ್ ಕ್ರೋಶೆ ಈ ರೀತಿ ಮಾಡ್ಕೊಳ್ಳೋಣ. ಮತ್ತು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಮಾಡಿ ತೋರಿಸಿದ್ದೀನಿ. ಒಂದು ಬೀಡ್ಸ್ ಕೆಳಗಡೆ ಆ ಥರ, ಒಂದು ಬೀಡ್ ಕೆಳಗಡೆ ಈ ಥರ ಮಾಡ್ಕೊಂಡು ಹೋಗಿ ಲಾಸ್ಟ್ವರೆಗೂ. ಲಾಸ್ಟಲ್ಲಿ ಕಂಬಗಳು ಎಂಡಾಗಿದೆ, ನನಗೆ ಕುಚ್ಚಿಗೆ ಕೂಡ ಜಾಗ ಸಿಕ್ಕಿಲ್ಲ. ಸೊ ಒಂದೆರಡು ಸಿಂಗಲ್ ಕ್ರೋಶೆ ಹಾಕಿ ಎಕ್ಸ್ಟ್ರಾ 3-4 ಚೈನ್ಸ್ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಸುಮಾರು ತೋರಿಸಿರ್ತೀನಿ, ಎಲ್ಲ ಎಂಡಿಂಗ್ ಗೊತ್ತೇ ಇರುತ್ತೆ. ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಇದಕ್ಕೆ ಲಾಸ್ಟ್ ಸ್ಟೆಪ್ಪು ಫ್ರೆಂಡ್ಸ್ ನೋಡಿ, ನಾನು ಬಾರ್ಡರ್ ಕಲರ್ ತೊಗೊಂಡಿದ್ದೀನಿ. ನಾನು ಹೇಳ್ದೆ ಅಲ್ಲ ಪೇಸ್ಟಲ್ ಕಲರು, ಸೊ ಆ ಕಲರ್ ತೊಗೊಂಡಿದ್ದೀನಿ. ಆ ಕಲರು ಅಷ್ಟೇ 6 ಎಳೆ ದಾರ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, ಅಲ್ಲಿಂದ 5 ಚೈನ್ ಇರೋ ಕಡೆ 5 ಚೈನೇ ಮಾಡ್ತೀನಿ. 5 ಚೈನ್, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ಲ, ಫಸ್ಟ್ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಫ್ರೆಂಡ್ಸ್. ಇಲ್ಲಿ 5 ಚೈನ್ ಲೂಸ್ ಆಯಿತು ಅಂದರೆ ನೀವು ಬೇಕಂದರೆ 4 ಚೈನ್ ಕೂಡ ಹಾಕ್ಕೋಬೋದು. ಸೊ 5 ಚೈನ್ ಲೂಸ್ ಆಯಿತು ಅಂದರೆ ಮತ್ತೆ ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಈ 3 ಚೈನ್ ಇರುತ್ತೆ ಅಲ್ವಾ ಚಿಕ್ಕ ಬೀಡ್ ಕೆಳಗಡೆ, ಆ 3 ಚೈನ್ ಒಳಗಡೆ ಹೋಗಿ ದಾರ ತರ್ತೀನಿ. 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ, 3 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತೀವಿ ಅಲ್ವಾ. ಸೊ ಈ ರೀತಿ ಸೂಜಿ ಮೇಲೆ ದಾರ ಸುತ್ಕೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರ ಸೇರಿ 1 ಮಾಡ್ಕೊಳ್ತೀನಿ. ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಇನ್ನು 1 ಟೈಮು ಅದೇ ರೀತಿ ಮಾಡ್ಕೊಳ್ಳೋಣ. ಇದರಲ್ಲಿ ಜಾಸ್ತಿ ಹಾಫ್ ಡಬಲ್ ಕ್ರೋಶೆ ಯೂಸ್ ಮಾಡ್ತೀವಿ, ಅಂದರೆ ಈ ಸೆಟ್ಟಿಗೆ
ನಾನಿಲ್ಲಿ 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡ್ತೀನಿ 3 ಚೈನ್ ಒಳಗಡೆ. 4 ಟೈಮ್ಸ್ ಆದ ತಕ್ಷಣ ಲಾಕ್ ಇರುತ್ತೆ ಅಲ್ವಾ ನೋಡಿ, ಸೆಂಟ್ರಲ್ 2 ಬೀಡ್ ಮಧ್ಯೆ ಲಾಕ್ ಮಾಡಿರ್ತೀನಿ ಅಲ್ಲ, ಆ ಲಾಕಲ್ಲಿ ಮತ್ತೆ 1 ಟೈಮು ನಾರ್ಮಲಾಗಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಟೈಟ್ ಮಾಡ್ಕೊಂಬಿಡಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಅಲ್ಲೇ ಹೋಗಿ ದಾರನ ತಂದು ಈ 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ 5 ಚೈನ್ಗೆ ನಾನು 7 ಟೈಮ್ಸ್ ಹಾಫ್ ಡಬಲ್ ಕ್ರೋಶ ಮಾಡ್ತೀನಿ. 7 ಟೈಮ್ಸ್ ಹಾಫ್ ಡಬಲ್ ಕ್ರೋಶ ಮಾಡಿ ಮತ್ತೆ ಲಾಕ್ ಇರುತ್ತೆ ಅಲ್ವಾ, 2 ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಿದ್ದಲ್ವಾ, ಅಲ್ಲೇ ಮತ್ತೆ ಇನ್ನೊಂದು ಸತಿ ಲಾಕ್ ಮಾಡ್ಕೋಬೇಕು. ನಮಗೆ ಯು ಶೇಪ್ ಅನ್ನೋದು ನೀಟಾಗಿ ಗೊತ್ತಾಗಬೇಕು ಫ್ರೆಂಡ್ಸ್, ಅದಕ್ಕೋಸ್ಕರ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಡೈರೆಕ್ಟಾಗಿ ನೀಡಲ್ ಹಾಕಬೇಕು, ದಾರ ಸುತ್ಕೋಬಾರ್ದು ನೀಡಲ್ ಮೇಲೆ. ಹಾಗೆ 2 ದಾರ ಸೇರಿ 1 ಮಾಡ್ಕೋಬೇಕು, ನಾರ್ಮಲ್ ಸಿಂಗಲ್ ಕ್ರೋಶೆ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತೆ 4 ಸರ್ತಿ 3 ಚೈನ್ ಒಳಗಡೆ ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತೀನಿ. ಮತ್ತು ದಾರನ ತಗೊಂಡು ಬರೋದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಸಾರಿ, ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ನೀಟಾಗಿ. ಮತ್ತು ಇವಾಗ ಲಾಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಮತ್ತು 5 ಚೈನ್ ಇರೋ ಕಡೆ 5 ಚೈನೇ ಹಾಕ್ಕೊಳ್ಳೋಣ, ಅಥವಾ 5 ಇಡ್ಸಿದ್ರೆ 5 ಫ್ರೆಂಡ್ಸ್, 4 ಇಡ್ಸಿದ್ರೆ 4 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ. ಸಾರಿ, ಸಿಂಗಲ್ ಕ್ರೋಶೆಯಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಇವಾಗ ನೋಡಿ ಇದು ಈ ರೀತಿ ಕಾಣಿಸುತ್ತೆ, ನೀಟಾಗಿ ಬಂದಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ ಅಷ್ಟೇ, ಚೆನ್ನಾಗಿ ಕಾಣಿಸುತ್ತೆ. ನಾನು ಹೇಳಿದ್ನಲ್ಲ ಕಲರ್ ಕಾಂಬಿನೇಷನ್ ಸಿಲ್ವರ್ ಕೂಡ ಯೂಸ್ ಮಾಡ್ಬೋದಿತ್ತು, ಅಥವಾ ಎಕ್ಸ್ಟ್ರಾ ಕಲರ್ ಇದ್ದರೆ ಆ ಥರ ಆದರೂ ಯೂಸ್ ಮಾಡ್ಕೊಳ್ಳಿ. ನೀವು ನೋಡ್ಕೊಂಡು ಚೂಸ್ ಮಾಡ್ಕೊಳ್ಳಿ ಕಲರ್ನ. ಸೊ ಈ ರೀತಿ ಆಯಿತು. ಇದಾದಮೇಲೆ ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ ಫಸ್ಟ್ ಕಂಬ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಟ್ರಿಪಲ್ ಕ್ರೋಶೆ ಮಾಡಿರ್ತೀನಿ ಅಲ್ಲ, ಅದ್ರ ಮೇಲೆ ಹೋಲ್ ಕಾಣಿಸುತ್ತೆ ನೋಡಿ ನಿಮಗೆ ಈ ರೀತಿ. ಆ ಹೋಲ್ ಒಳಗಡೆ ನಾನು ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ನೀಡಲ್ ಹಾಕಿ ದಾರನ ತರ್ತೀನಿ. ಇವಾಗ 3 ದಾರ ಇದೆ ಸೂಜಿ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಟ್ರಿಪಲ್ ಕ್ರೋಶೆ ಮಾಡಿದ್ದೆ, ಈಗ ಡಬಲ್ ಕ್ರೋಶೆ. ಸ್ವಲ್ಪ ದಾರನ ಮೇಲೆ ಮಾಡಿ ಚಿಕ್ಕದು ಗೋಲ್ಡನ್ ಬೀಡ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಬೇಕಂದರೆ ಸಿಲ್ವರ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಬೇಡ ಅಂದ್ಬಿಟ್ಟು ನಾನು ಗೋಲ್ಡನ್ ಬೀಡ ಹಾಕ್ತಾ ಇದ್ದೀನಿ, ಯಾಕಂದರೆ ಪೇಸ್ಟಲ್ ಕಲರ್ ಇದೆ ಅಲ್ವಾ. ಸೊ ಪೇಸ್ಟಲ್ಲು ಗೋಲ್ಡ್ ಇದ್ದರೆ ಹೈಲೈಟಾಗಿ ಕಾಣುತ್ತೆ ಅಂದ್ಬಿಟ್ಟು ಗೋಲ್ಡೇ ಹಾಕ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಇನ್ನೂ 1 ಕಂಬನ ಮಾಡ್ತಾ ಇದ್ದೀನಿ ಡಬಲ್ ಕ್ರೋಶೆನ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಹೋಲ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮಾಡಬೇಕು. ಮತ್ತು ಸ್ವಲ್ಪ ದಾರ ತೆಗೆದ್ಬಿಟ್ಟು ಇನ್ನೊಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ತೀನಿ. ಇದೇ ರೀತಿ ಒಂದೇ ಸತಿ 2-3 ಬೀಡ್ಸ್ ತೊಗೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಹೋಗಿ ದಾರನ ತಂದು 2ರಲ್ಲಿ 1, 2 ದಾರದಲ್ಲಿ 1. ಮತ್ತು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಬೇಕು, ನೀಡಲ್ ಹಾಕಿ ದಾರನ ತಂದು 2ರಲ್ಲಿ 1, 2 ದಾರದಲ್ಲಿ 1. ಈ ರೀತಿ 1 ಕಂಬ 1 ಬೀಡ್ ಹಾಕಿ ಇನ್ನೂ 1 ಕಂಬ, ಆ ಥರ ಮಾಡ್ಕೊಂಡು ಹೋಗೋಣ. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. 1 ಕಂಬ 1 ಬೀಡು, 1 ಕಂಬ 1 ಬೀಡು, ಇದೇ ರೀತಿ ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ಸೊ ನೀವು ಬೇಕಂದರೆ ಗೋಲ್ಡ್ ಬೀಡ್ಸ್ ಯೂಸ್ ಮಾಡ್ಬೋದು, ಬೇಕಂದರೆ ಸಿಲ್ವರ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಕೂಡ 1 ಕಂಬನ ಹಾಕ್ಕೊಂಡು ಹೋಗೋಣ. ಸೊ ಇದೇ ರೀತಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು. 15 ಕಂಬಗಳಿದೆ ಅಲ್ವಾ, ನಮಗೆ 15 ಕಂಬ ಮೇಲೆ ಮತ್ತು 14 ಬೀಡ್ಸು ಮತ್ತು 15 ಕಂಬ ಬರುತ್ತೆ.
ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ಲಾಸ್ಟ್ವರೆಗೂ ಮಾಡಿಬಿಟ್ಟು 3 ಚೈನ್ಸ್ದು ಸಿಂಗಲ್ ಕ್ರೋಶೆ ಇತ್ತು ಅಲ್ವಾ, ಅಲ್ಲೇ ನಾನು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆ, ಅಲ್ಲಿಂದ 5 ಚೈನ್, 5 ಹಾಕಿ ಹೇಳ್ದಲ್ಲ ಫ್ರೆಂಡ್ಸ್, 5 ಇಡ್ಸಿದ್ರೆ 5, 4 ಇಡ್ಸಿದ್ರೆ 4, ಅಂದರೆ ಸ್ಟಾರ್ಟಿಂಗ್ ಯಾವ್ದು ಮಾಡಿದ್ವೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅಲ್ಲಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ ಜಾಗ, ಅಲ್ಲಿ ಸ್ವಲ್ಪ ಬೇಕಂದರೆ ಒಂದೊಂದು ಚೈನ್ ಕಡಿಮೆ ಮಾಡ್ಕೊಳ್ಳಿ. ಸೊ ಲಾಕ್ ಇರೋ ಕಡೆ ಲಾಕ್ ಮಾಡಿದೆ ಅಲ್ವಾ ಫ್ರೆಂಡ್ಸ್. ನೋಡಿ, ಚಿಕ್ಕ ಆರ್ಚ್ ಆ ರೀತಿ ಕಾಣುತ್ತೆ, ದೊಡ್ಡ ಆರ್ಚ್ ಈ ರೀತಿ ಕಾಣುತ್ತೆ, ನೀಟಾಗಿ ಬರುತ್ತೆ. ಸೊ ನೋಡಿ ಈ ಥರ ಕಾಣಿಸುತ್ತೆ. ಸೊ ಕಂಬೈನ್ ಮಾಡಿದ್ದೀನಿ ಫ್ರೆಂಡ್ಸ್, ಹೊಸ ರೀತಿಯಾಗಿ. ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಮತ್ತು ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು 3 ಚೈನ್ ಇರುತ್ತೆ ಅಲ್ವಾ, ಅಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಈ ರೀತಿ 3 ದಾರಕ್ಕೂ ಸೇರಿ ಒಂದು ಸತಿ ದಾರ ಎಳ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ದಾರನ ಎಳ್ಕೊಳ್ಬೇಕು. ಒಂದು ದಾರ ಎಳ್ಕೊಳ್ಳೋಣ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 5 ಚೈನ್ ಇರೋ ಕಡೆ ನಾನು 3 ಚೈನ್ ಇರೋ ಕಡೆ 4 ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. 5 ಚೈನ್ ಇರೋ ಕಡೆ 7 ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ಮತ್ತು ಇವಾಗ ಲಾಸ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ 4 ಹಾಫ್ ಡಬಲ್ ಕ್ರೋಶೆನ ಫಿಲ್ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡಿ, ಮತ್ತು 5 ಚೈನ್ ಅಥವಾ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಕಂಬ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ನಮಗಿಲ್ಲಿ 2 ಚಿಕ್ಕ ಚಿಕ್ಕ ಆರ್ಚ್ ಆ ರೀತಿ ಕಾಣಿಸುತ್ತೆ, ಒಂದು ದೊಡ್ಡ ಆರ್ಚ್ ಈ ರೀತಿ ಕಾಣುತ್ತೆ. ಸೊ ಇದು ಕಲ್ಲರು ಆ್ಯಕ್ಚುಲಿ ರಿವರ್ಸ್ ಹಾಕಬೇಕಿತ್ತು ಫ್ರೆಂಡ್ಸ್. ಇದು ಕ್ರೀಮ್ ಬಂದು ಒಳಗಡೆ ಹಾಕಬೇಕಿತ್ತು ಸೆಕೆಂಡ್ ಸ್ಟೆಪ್ಪಿಗೆ, ಮರೂನ್ ಬಂದು ಔಟ್ಸೈಡ್ ಹಾಕಿದರೆ ಇನ್ನೂ ಲುಕ್ ಬರೋದು. ಸೊ ಡಿಸೈನ್ ಹಾಕಿದ್ಮೇಲೆ ನನಗೆ ಗೊತ್ತಾಯಿತು. ಸೊ ಡಾರ್ಕ್ ಕಲರ್ಸು ಆಚೆ ಬಂದಿದ್ರು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ನಿಸ್ತು. ಸೊ ಒಂದೊಂದು ಸತಿ ಹಾಗಾಗತ್ತೆ, ಕಲರ್ ಕಾಂಬಿನೇಷನ್ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಒಂದ್ಸರಿ ಲೈಟ್ ಒಳಗಡೆ ಹಾಕಬೇಕಾಗತ್ತೆ, ಒಂದ್ಸರಿ ಡಾರ್ಕ್ ಒಳಗಡೆ ಹಾಕಬೇಕಾಗತ್ತೆ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇಲ್ಲ ಆ ಥರ ಮಾಡಿದ್ರೂ ಚೆನ್ನಾಗಿರ್ತಾ ಇತ್ತು. ಸೊ ಅಲ್ಲಿಂದ ಡೈರೆಕ್ಟಾಗಿ ನಾನು ನೆಕ್ಸ್ಟ್ ಆರ್ಚ್ ಮೇಲ್ಗಡೆ ಇರೋ ಹೋಲ್ಗೆ, ಫಸ್ಟ್ ಕಂಬದ ಮೇಲಿರೋ ಹೋಲಿಗೆ ಒಂದು ಕಂಬ ಮಾಡಿದೆ, ಮತ್ತು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಪಕ್ಕದ ಹೋಲ್ ಗ್ಯಾಪ್ಗೆ ಕಂಬಗಳನ್ನ ಮಾಡ್ಕೊಂಡು ಹೋಗೋದು. ಒಂದು ಬೀಡು ಒಂದು ಕಂಬ, ಈ ರೀತಿ ಆರ್ಚ್ ಫಿಲ್ ಮಾಡ್ಕೊಳ್ಳೋದು. ನಮಗೆ ಫಸ್ಟ್ ಆರ್ಚ್ ಚಿಕ್ಕ ಆರ್ಚ್ ಬರುತ್ತೆ, ಸೆಕೆಂಡ್ ಆರ್ಚ್ ನಾರ್ಮಲ್ ರೆಗ್ಯುಲರ್ ದೊಡ್ಡ ಆರ್ಚ್ ಬರುತ್ತೆ. ಇದು ರೆಗ್ಯುಲರ್ ಡಿಸೈನ್ ಅಲ್ವಾ ಫ್ರೆಂಡ್ಸ್. ಕಂಬೈನ್ ಮಾಡಿರೋದ್ರಿಂದ ಬೇಸ್ ಲೈನ್ ಒಂದು ನಿಮಗೆ ಕರೆಕ್ಟಾಗಿ ಹಾಕ್ಕೊಬಿಟ್ರೆ ಈ ರೀತಿ ಕಾಣಿಸುತ್ತೆ. ಸೊ ನೋಡಿ, ಇದು ಕಂಪ್ಲೀಟ್ ಮಾಡಿ ಮತ್ತೆ ಲಾಕ್ ಮಾಡಿ 5 ಚೈನ್ ಹಾಕಿದ್ದೀನಿ. ಸೊ ನೀಟಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದು ಕುಚ್ಚು ಕಟ್ಟಿದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲಾಸ್ಕೊಂಡು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೂಡ ನೀವು ಒಂದು ಆರ್ಚ್ ಅಂದರೆ 2 ಕುಚ್ಚು ಒಂದು ಕಲರು, 2 ಕುಚ್ಚು ಒಂದು ಕಲರ್ ಕೂಡ ನೀವು ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಎಲ್ಲ ಸಿಂಗಲ್ ಕಲರಲ್ಲೇ ಹಾಕಿದ್ದೀನಿ, ಯಾಕಂದರೆ ಬೀಡ್ಸು ಜಾಸ್ತಿ ಬಂದಿದೆ. ಸೊ ಅನಿಸ್ತಾ ಇದೆ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ. ಕುಚ್ಚು ಹಾಕಿದ್ಮೇಲೆ ಟೋಟಲ್ ಲುಕ್ ತುಂಬ ಚೆನ್ನಾಗಿತ್ತು. ಫೈನಲ್ ಲುಕ್ಕು ಸಖತ್ತಾಗಿ ಕಾಣುತ್ತೆ, ನ್ಯೂ ಪ್ಯಾಟರ್ನ್ ಟೈಪು. ಸೊ ಕಂಬೈನ್ ಮಾಡಿ ಈ ಥರ ಹಾಕಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು, ಕಸ್ಟಮರ್ಸ್ಗೂ ಇಷ್ಟ ಆಗ್ಬೋದು. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 750 to 800 ಮಾಡ್ಕೋಬೋದು. ಸೊ ಓವರಾಲ್ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಈ ರೀತಿ ಇದೆ ಫ್ರೆಂಡ್ಸ್. ಇದರಲ್ಲಿ ತುಂಬ ವೇರಿಯೇಷನ್ಸ್ ನೀವು ಮಾಡ್ಕೋಬೋದು ನೋಡಿಕೊಂಡು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.